ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ 1 ಕೊರಿಂಥ 13:8. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರಿಯರೇ, ಮೊಘಲ್ ಚಕ್ರವರ್ತಿ ಶಹಜಾನನ ಪ್ರೀತಿಯ ಪತ್ನಿ ಮುಮ್ತಾಜ್ ಕ್ರಿಸ್ತಶಕ 1611 ಮರಣ ಹೊಂದಿದಾಗ ಆತನು ತೀವ್ರ ದುಃಖಿತನಾದನು. ಅವಳ ನೆನಪಿಗಾಗಿ 40 ವರ್ಷಗಳ ಕಾಲ ಸತತವಾಗಿ ಶ್ರಮಿಸಿ ಬಹು ದೊಡ್ಡ ವೆಚ್ಚದಲ್ಲಿ ತಾಜ್ ಮಹಲನ್ನು ನಿರ್ಮಿಸಿದರು. ಈ ಪ್ರೀತಿಯ ಸ್ಮಾರಕದ ದಿನವನ್ನು ಆತನು ಏನೆಂದು ವರ್ಣಿಸಿದ್ದಾನೆ ಅಂದರೆ, ಸೂರ್ಯನೇ, ನೀನು ನಿನ್ನ ಬೆಳಕನ್ನು ಕಳೆದುಕೊಳ್ಳುವೆ ಎಂದು ನಾನು ಅಂದುಕೊಂಡಿರಲಿಲ್ಲ. ನಕ್ಷತ್ರಗಳೇ, ನೀವು ಆಕಾಶದಿಂದ ಕೆಳಗೆ ಬಿದ್ದು ಹೋಗುವಿರಿ ಎಂದು ನಾನು ನಿರೀಕ್ಷಿಸಿರಲಿಲ್ಲ. ನನ್ನ ಪ್ರೀತಿಯ ಮಮ್ತಾಜ್, ನಿನ್ನ ಪ್ರಾಣವು ನನ್ನನ್ನು ಬಿಟ್ಟು ಹಾರಿ ಹೋಗುತ್ತದೆ ಎಂದು ನಾನು ಕನಸಿನಲ್ಲಿ ಕೂಡ ಯೋಚಿಸಿರಲಿಲ್ಲ ಎಂಬುದಾಗಿ ಹೇಳಿದ್ದಾನೆ. ತನ್ನ ಪ್ರೀತಿಯ ಪತ್ನಿಯ ಪ್ರಾಣವನ್ನು ಮತ್ತೆ ಪಡೆಯುವ ಶಕ್ತಿ ಅವನಿಗೆ ಇಲ್ಲದಿದ್ದರೂ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಜಗತ್ತಿನಲ್ಲೇ ಅತ್ಯುತ್ತಮವಾದ ಪ್ರೇಮ ಮಹಲನ್ನು ಅದ್ಭುತವಾಗಿ ನಿರ್ಮಿಸಿದನು. ಪ್ರೀತಿಯು ಎಂದಿಗೂ ನಾಶವಾಗುವುದಿಲ್ಲ ಎಂದು ಜಗತ್ತಿಗೆ ಸಾರಲು ಹೊರಟಂತೆ ಇದು ಕಾಣುತ್ತದೆ. ಆದರೆ ಪ್ರಿಯರೇ, ನಾವು ನಮ್ಮ ಅಪರಾಧಗಳಿಂದ ಮತ್ತು ಪಾಪಗಳಿಂದ ಸತ್ತವರಾಗಿದ್ದಾಗ ಯೇಸು ನಮಗಾಗಿ ಕರುಣೆ ತೋರಿಸಿ ನಮಗಾಗಿ ಬಂದನು. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ ಎಂಬುದನ್ನು ಸಾಬೀತುಪಡಿಸಲು ಆತನು ತನ್ನ ಪ್ರಾಣವನ್ನೇ ನಮಗಾಗಿ ನೀಡಿದನು. ತನ್ನ ಪುನರುತ್ಥಾನದ ಶಕ್ತಿಯಿಂದ ಆತನು ನಮ್ಮನ್ನು ಜೀವಂತಗೊಳಿಸಿದನು. ಅಷ್ಟೇ ಅಲ್ಲ, ತಾಜ್ ಮಹಲ್ಗಿಂತಲೂ ಕೋಟಿ ಪಟ್ಟು ಸುಂದರವಾದ ಮತ್ತು ಪರಿಶುದ್ಧವಾದ ಪರಲೋಕದ ನಿವಾಸವನ್ನು ಆತನು ತನ್ನ ಪ್ರೀತಿಯಿಂದ ನಮಗಾಗಿ ಸಿದ್ಧಪಡಿಸಿದ್ದಾನೆ. ಆ ಮಹಿಮೆಯುಳ್ಳ ಲೋಕಕ್ಕೆ ಹೋಗುವಾಗ ಕರ್ತನ ಪ್ರೀತಿಯು ಎಷ್ಟು ಶ್ರೇಷ್ಠವಾದದ್ದು ಎಂಬುದನ್ನು ನಾವು ಅರಿತುಕೊಳ್ಳುತ್ತೇವೆ. ಆದದ್ದರಿಂದ ಎಂದಿಗೂ ಅಳಿಯದ ಮತ್ತು ಬದಲಾಗದ ಆತ ಕ್ರಿಸ್ತನ ಪ್ರೀತಿಯು ನಿಮ್ಮ ಹೃದಯಗಳಲ್ಲಿ ತುಂಬಿಕೊಳ್ಳಲಿ. ಪ್ರಿಯರೇ, ಭವಿಷ್ಯವಾಣಿಗಳು ಇಲ್ಲದಂತಾಗುತ್ತವೆ, ಭಾಷೆಗಳು ನಿಂತು ಹೋಗಬಹುದು, ಇಹಲೋಕದ ಜ್ಞಾನವು ಅಳಿದು ಹೋಗಬಹುದು, ಆದರೆ ಪ್ರೀತಿಯು ಎಂದಿಗೂ ಅಳಿದು ಹೋಗುವುದಿಲ್ಲ. ಹಾಗಾಗಿ ದೇವರ ಪ್ರೀತಿಯಲ್ಲಿ ನಾವೆಲ್ಲರೂ ನಡೆಯೋಣ. ದೇವರು ನಿಮಗೆ ಸಹಾಯ ಮಾಡಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.